ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ವಿಡಿಯೋದಲ್ಲಿ ನಾನು ಒಂದು ಪುಟ್ಟ ಮಗುನ ನಾನು ಶೇರ್ ಮಾಡಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆ ಪುಟ್ಟ ಪಾಪು ಯಾವುದು ಅಂತ ನೀವೆಲ್ಲರೂ ನೋಡಿದರೆ ತುಂಬ ಇಷ್ಟಪಡ್ತೀರ ಫ್ರೆಂಡ್ಸ್. ನಿಜವಾಗ್ಲೂ ಅಷ್ಟು ಪ್ರೀತಿ ಮಾಡುತ್ತೆ ಅವರ ಅಮ್ಮನ, ಸಾಕಿರುವ ಅಮ್ಮನ. ಅದು ಅಮ್ಮ 3 ಮಕ್ಕಳನ್ನು ಹಿಡ್ದಿತ್ತಂತೆ. ಆ 3 ಮಕ್ಕಳಿಗೂ ಪಾಪ ಅದರ ತಾಯಿ ಹತ್ರ ಹಾಲಿರಲಿಲ್ವಂತೆ. ಹಂಗಾಗಿ ಒಂದು ಮಗುನ ತಂದು ಇವರು ಸಾಕ್ಕೊಂಡಿದ್ದಾರೆ. ಆ ತಾಯಿಗೆ ಆ ಮಗು ಮೇಲೆ ಎಷ್ಟು ಪ್ರೀತಿ ಅಂತಂದರೆ ಅಷ್ಟು ಪ್ರೀತಿ ಫ್ರೆಂಡ್ಸ್. ನಿಜವಾಗ್ಲೂ ಏನು ಪ್ರೀತಿ ಮಾಡ್ತಾರಂತಂದರೆ ಒಂದು ಮಗುನ ಪ್ರೀತಿ ಮಾಡಿದಾಗ ಮಾಡ್ತಾರೆ ಆ ತಾಯಿ. ಅದಕ್ಕೂ ಅಷ್ಟೇ ಆ ಮಗುಗೆ ನಿಜವಾಗ್ಲೂ ಸಾಕಿರುವ ಅಮ್ಮ ಅಂತಂದರೆ ಅಷ್ಟು ಆಸೆ ಫ್ರೆಂಡ್ಸ್. ಹೋಗಿ ಮುಖದ ಹತ್ರ ಹೋಗಿ ಮುತ್ತು ಕೊಡೋಕ್ಕೆ ಹೋಗುತ್ತೆ ಅವ್ರ ಅಮ್ಮನಿಗೆ. ಮತ್ತು ಅವ್ರ ಅಮ್ಮನ ಮೇಲೆ ಮಲ್ಕೋಬೇಕು ಅಂತ ಹೇಳುತ್ತೆ. ಮತ್ತು ಮುಖ ನೋಡುತ್ತೆ, ನಮ್ಮಮ್ಮ ನೋಡ್ತಾ ಇದ್ದಾರಾ ಇಲ್ವ ನನ್ನ ಕಡೆ ಅಂತ ನೋಡ್ತದೆ. ಎಷ್ಟು ಪ್ರೀತಿಯಿಂದ ಅವ್ರ ಅಮ್ಮನ ಮುದ್ದಾಡುತ್ತೆ ಅಂತಂದರೆ ಆ ಪುಟ್ಟ ಮಗು ನಿಜವಾಗ್ಲೂ ಅಷ್ಟು ಪ್ರೀತಿಯಿಂದ ನೋಡುತ್ತೆ ಫ್ರೆಂಡ್ಸ್. ಆ ತಾಯಿ ಕೂಡ 10 ದಿನ ಆಗಿದೆ ಅವರು ಎತ್ಕೊಂಡ್ಬಂದು ಅದನ್ನು ಸಾಕ್ಕೊಳ್ಳೋಕ್ಕೆ. 15 ದಿನ ಆಯ್ತಂತೆ ಅದು ಹುಟ್ಟಿ. 10 ದಿನದಿಂದ ಇವರು ತಗೊಂಬಂದು ಸಾಕ್ಕೊಳ್ತಾ ಇದ್ದಾರೆ. ಆ ಮಗು ನಿಜವಾಗ್ಲೂ ಎಷ್ಟು ಪ್ರೀತಿ ಅಂತಂದರೆ ನನಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ನಾನು ಇದುವರೆಗೂ ನೋಡಿಲ್ಲ ಪ್ರಾಣಿಗಳಲ್ಲಿ ಈ ಥರ ವಿಶ್ವಾಸ ಇರುತ್ತೆ ಅಂತ. ನಿಜವಾಗ್ಲೂ ಇಂಥ ಪ್ರಾಣಿಗಳಲ್ಲೂ ಈ ಥರ ವಿಶ್ವಾಸ ಇರುತ್ತಾ, ಇದಕ್ಕೆ ಇಷ್ಟು ತಿಳುವಳಿಕೆ ಇದೆಯಾ ಅಂತಂದ್ಬಿಟ್ಟು ನಿಜವಾಗ್ಲೂ ನನಗೆ ಅಷ್ಟು ಆಸೆ ಆಯಿತು ಆ ಪುಟ್ಟ ಮಗು ಮೇಲೆ. ನನಗೆ ಬಿಟ್ಟರೆ ನಾನೇ ಎತ್ಕೊಂಡ್ಬಂದ್ಬಿಡೋಣ ಅಂತ ಅನ್ನುವಷ್ಟು ಆಸೆ ಆಯಿತು. ಅದರಿಂದಾಗಿ ಈ ವಿಡಿಯೋನ ನಾನು ನಿಮ್ಮೆಲ್ಲರಿಗೂ ಶೇರ್ ಮಾಡಿ ಎಲ್ಲರೂ ನೋಡಿ ಸಂತೋಷಪಡಿ. ಇಂಥ ಪ್ರಾಣಿಗಳಲ್ಲೂ ಈ ಥರ ವಿಶ್ವಾಸ ಇರುತ್ತಾ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಂತ ಈ ವಿಡಿಯೋನ ನಾನು ಶೇರ್ ಮಾಡ್ತಾಯಿದ್ದೀನಿ. ಎಲ್ಲರೂ ಇಷ್ಟಪಡ್ತೀರಾ. ಆ ಮಗು ಯಾವುದು ಅಂತಂದ್ಬಿಟ್ಟು ಎಲ್ಲರೂ ನೋಡೋಣ ಬನ್ನಿ. ಆ ಪ್ರೀತಿಯಾದಂತಹ ಮಗು ನೋಡಿ ಇದೆ. ಈ ಮಗು ವಿಶ್ವಾಸ ಏನು ಅಂತ ಈಗ ನಾವೆಲ್ಲರೂ ನೋಡೋಣ. ನೋಡಿ, ಅವರ ತಾಯಿ ಅಲ್ಲಿ ಕೂತಿದ್ದಾರೆ, ಎಲ್ಲೂ ಹೋಗಲ್ಲ ಫ್ರೆಂಡ್ಸ್. ಅವ್ರ ತಾಯಿ ಹತ್ರನೇ. ಅವ್ರ ಅಮ್ಮನಿಗೆ ಎಷ್ಟು ಪ್ರೀತಿ ಅಂತಂದರೆ ಎತ್ಕೊಂಡು ನಿಜವಾಗ್ಲೂ ಮುದ್ದಾಡುತ್ತೆ ಅವರ ಅಮ್ಮ. ನೋಡಿ, ಮುತ್ತು ಕೊಡೋದು ನೋಡಿ ಅವ್ರ ಅಮ್ಮನ, ಅಷ್ಟು ಆಸೆ ಅದರ ಮೇಲೆ. ಅವರ ಮುದ್ದಾಡ್ತಾ ಇದ್ದರೆ ನನಗೆ ಎತ್ಕೋಬೇಕು ಅನ್ನಿಸುತ್ತೆ. ನಾನೇ ಎತ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಜವಾಗ್ಲೂ. ಅಂದರೆ ಎತ್ಕೊಳ್ಳೋಕ್ಕೆ ಬಿಡಲ್ಲ, ಬೇರೆಯವ್ರನ್ನ ಮುಟ್ಟೋಕ್ಕೆ ಬಿಡಲ್ಲ. ನನಗೆ ತುಂಬ ಇಷ್ಟ ಆಯಿತು. ನಾನು ಎತ್ಕೊಂಡೆ, ಮುದ್ದಾಡಿದೆ ನಿಜವಾಗ್ಲೂ. ಅವ್ರ ಅಮ್ಮ ಅಂತೂ ತಬ್ಬಿಕೊಂಡ್ಬಿಡ್ತಾರೆ ಅದನ್ನು. ಅವರ ಅಮ್ಮನ ಮೇಲೇ ಇರಬೇಕು, ಯಾವಾಗ ನೋಡಿದ್ರೂ ಅವ್ರ ಅಮ್ಮನ ಮೇಲೇ ಇರಬೇಕು ಅಂತ ಹೇಳುತ್ತಂತೆ. ಆ ಕಡೆ ಈ ಕಡೆ ರೌಂಡ್ ಹಾಕ್ಕೊಳ್ಳೋದು, ಬಂದು ಅವ್ರ ಅಮ್ಮನ ಮೇಲೆ ಕೂತ್ಕೊಂಡ್ಬಿಡುತ್ತೆ. ಮಲ್ಕೊಳ್ಳೋದು ತೊಡೆ ಮೇಲೆ ಮಲ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್. ನೋಡಿ, ನಾನು ಮುಟ್ತಾ ಇದ್ದೀನಿ ಅದನ್ನು. ನನಗೆ ತುಂಬ ಇಷ್ಟ ಆಯಿತು. ನೋಡಿ, ಒಳಗಡೆ ಹೋಗುತ್ತೆ. ಒಳಗಡೆ ಹೋಗಿ ಎಲ್ಲ ಆ ಕಡೆ ಈ ಕಡೆ ನೋಡಿ ಮತ್ತೆ ತಿರ್ಗಾ ಅವ್ರ ಅಮ್ಮನ ಹತ್ರನೇ ಬಂದುಬಿಡುತ್ತೆ. ಸುಮ್ಮನೆ ಹಂಗೆ ಹೋಗೋದು, ಆ ಕಡೆ ಈ ಕಡೆ ನೋಡೋದು, ಮತ್ತೆ ಹಾಗೆ ಬಂದುಬಿಡುತ್ತೆ. ಬಂದು ಮತ್ತೆ ಒಳಗಡೆ ಅಲ್ಲೇ ಬಂದುಬಿಟ್ಟು ಆರಾಮನ ಹತ್ರ ಇರುತ್ತೆ. ನೋಡಿ, ಸೆಕೆಗೆ ಎಲ್ಲರೂ ಆ ಹಳ್ಳಿ ಕಡೆ ತುಂಬಾ ಬಿಸಿಲಿದೆ, ತುಂಬಾ ಸೆಕೆ ಫ್ರೆಂಡ್ಸ್. ಒಂದು ಚಾಪೆ ಕೂಡ ಹಾಕ್ಕೊಳ್ದಿರ ನೆಲದಲ್ಲೇ ಮಲಗ್ತಾರೆ ಫ್ರೆಂಡ್ಸ್. ಅಷ್ಟು ಸೆಕೆ ಅಂತಂದರೆ ಹಳ್ಳಿಯಲ್ಲಿ ಅಷ್ಟು ಸೆಕೆ ಇದೆ. ತುಂಬಾ ಸೆಕೆ ಇದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅವ್ರ ಅಮ್ಮನ ಮುಖ ನೋಡೋದು ನೋಡಿ, ಮಾತಾಡ್ಸೋದು ನೋಡಿ, ಅವರಮ್ಮ ಮಾತಾಡ್ಸೋದು ನೋಡಿ. ನಿಜವಾಗ್ಲೂ ಆನಂದ ಅಂದರೆ ಅಷ್ಟು ಖುಷಿ ಆಗುತ್ತೆ ಫ್ರೆಂಡ್ಸ್. ಅವ್ರ ಅಮ್ಮನ ಹತ್ರ ಹೋಗಿ ಅದ್ರ ಮುಖ ನೋಡಿ ಮಾತಾಡ್ಸುತ್ತೆ, ಅವ್ರ ಅಮ್ಮನ ಮಾತಾಡಿಸ್ತಾರೆ. ಎಷ್ಟು ಮುದ್ದಾಗಿದೆ ಅಂತಂದರೆ ಅಷ್ಟು ಮುದ್ದಾಗಿದೆ ಈ ಮೂಕ ಪ್ರಾಣಿ. ನಿಜವಾಗ್ಲೂ ನನಗೆ ಅಂತೂ ತುಂಬ ಇಷ್ಟ ಆಯಿತು. ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಎಲ್ಲರೂ ನೋಡಿ ಪ್ಲೀಸ್, ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಇಷ್ಟ ಆದವರೆಲ್ಲ ಲೈಕ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ. ಯಾವ ರೀತಿ ಮಗುನ ಪ್ರೀತಿ ಅಂತ ಅಂದ್ಬಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನಿಮ್ಮ ಕಾಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಯಾಕಂತಂದರೆ ಈ ಮೂಕ ಪ್ರಾಣಿಯ ವಿಶೇಷತೆ ನಿಜವಾಗ್ಲೂ ಅಷ್ಟು ಪ್ರೀತಿ ವಿಶ್ವಾಸ ಇದೆ ಅಂತ. ನೋಡಿ ಹೋಗೋದು ಆರಾಮನ ಹತ್ರ, ಆ ಕಡೆ ಈ ಕಡೆ ತಿರುಗಾಡೋದು, ಆರಾಮನ ಹತ್ರ ಹೋಗೋದು, ಆ ಕಡೆ ಈ ಕಡೆ ತಿರುಗಾಡೋದು, ಆರಾಮನ ಹತ್ರ ಹೋಗೋದು. ಏನೂ ತಿನ್ನಲ್ಲ.
ಬರೀ ಹಾಲು ಕುಡಿಯುತ್ತೆ ಅಷ್ಟೇ. ಅವರಮ್ಮ ಮಂಚದ ಮೇಲೆ ಹೋಗಿ ಮಲಗಿದರೆ ಅದು ಮಂಚದ ಮೇಲೆ ಹೋಗಿ ಪಕ್ಕದಲ್ಲಿ ಮಲ್ಕೊಳ್ಳುತ್ತೆ. ಮತ್ತು ಹಾಲು ಕುಡಿಸಿದಾಗ ಹಾಲು ಕುಡಿಯುತ್ತೆ. ಹಸುವಿನ ಹಾಲೇ ಕುಡಿಸ್ತಾ ಇರೋದು. ಹಸುವಿನ ಹಾಲಲ್ಲೇ ಸಾಕ್ತಾಯಿದ್ದಾರೆ ನೋಡಿ ಅವರು. ನೋಡಿ ಅಲ್ಲಿ ನೀರಿಟ್ಟಿದ್ದಾರೆ, ನೀರು ಮಾತ್ರ ಕುಡಿಯಲ್ಲ, ಸುಮ್ಮನೆ ಓಡಾಡುತ್ತೆ ಅಷ್ಟೇ. ಎಲ್ಲ ವಸ್ತುಗಳನ್ನು ಮೂಸಿ ನೋಡ್ತಾ ಇರುತ್ತೆ, ಏನಿದು ಅಂತ ಎಲ್ಲ ಸರ್ಚ್ ಮಾಡುತ್ತೆ. ಮೂಸಿ ನೋಡಿಕೊಂಡು ಎಲ್ಲನೂ ಸರ್ಚ್ ಮಾಡ್ತಾ ಬರುತ್ತೆ ಏನು ಅಂತ. ಹಂಗೆ ತಿರ್ಗಾಡ್ಕೊಂಡು ಮತ್ತೆ ತಿರ್ಗಾ ಅವ್ರ ಅಮ್ಮನ ಹತ್ರನೇ ಬರುತ್ತೆ. ಅವರಮ್ಮ ಇದ್ದಾರಾ ಇಲ್ವಾ ಅಂತ ನೋಡೋದು, ಜ್ಞಾಪಿಸ್ಕೊಂಡು ಮತ್ತೆ ಬಂದುಬಿಡುತ್ತೆ ಅವ್ರ ಅಮ್ಮನ ಹತ್ರ. ಸುಮ್ಮನೆ ಆ ರೀತಿ ಓಡಾಡುತ್ತೆ, ಮತ್ತೆ ಜ್ಞಾಪಿಸ್ಕೊಂಡು ಅವ್ರ ಅಮ್ಮನ ಹತ್ರ ಬರುತ್ತೆ. ಅವ್ರ ಅಮ್ಮನ ನೋಡಿ ಮತ್ತೆ ಇನ್ನೊಂದು ಕಡೆ ಹೋಗುತ್ತೆ. ಈ ರೀತಿ ಮಾಡುತ್ತೆ ಫ್ರೆಂಡ್ಸ್. ತುಂಬಾ ನಿಜವಾಗ್ಲೂ ಎಷ್ಟು ಜ್ಞಾನ ಇದೆ ಅಂತಂದರೆ ಈ ಮೂಕ ಪ್ರಾಣಿಗೆ ಅಷ್ಟು ತಿಳುವಳಿಕೆ ಇದೆ. ತುಂಬ ತಿಳುವಳಿಕೆ ಇದೆ ಫ್ರೆಂಡ್ಸ್. ಯಾರನ್ನೂ ಮುಟ್ಟಕ್ಕೆ ಬಿಡಲ್ಲ, ಯಾರನ್ನೂ ಮುಟ್ಟಕ್ಕೆ ಬಿಡಲ್ಲ. ಎತ್ಕೊಳಕ್ಕೆ ಹೋದರೆ ಹಾಗೇ ಬಿಡಿಸ್ಕೊಂಡು ಬಂದುಬಿಡುತ್ತೆ, ಓಡಿ ಬಂದುಬಿಡುತ್ತೆ ಅವ್ರ ಅಮ್ಮನ ಹತ್ರ. ನೋಡಿ ಆಗಲೇ ಅವ್ರ ಅಮ್ಮನ ಹತ್ರ ಬಂತು. ಹಂಗೆ ಹೋಗೋದು ರೌಂಡ್ ಹಾಕ್ಕೊಂಡು ಅಲ್ಲಿಗೆ ಬಂದು ಅವ್ರ ಅಮ್ಮನ ಮುಖ ನೋಡಬೇಕು. ಒಟ್ಟಿನಲ್ಲಿ ಯಾವ ಕಡೆ ಹೋದರೂ ಅವ್ರ ಅಮ್ಮನ ಮುಖ ನೋಡಬೇಕು. ನೋಡಿ ಮುಖ ನೋಡೋದು ನೋಡಿ ಅವ್ರ ಅಮ್ಮನ ಮುಖ ನೋಡಿ ಮತ್ತೆ ಇನ್ನೊಂದು ಕಡೆ ಹೋಗೋದು ಹಾಗೆ. ಈಗ ನೋಡಿ ಅವ್ರ ಅಮ್ಮನ ಹತ್ರ ಹೋಗೋದು, ಇನ್ನೊಂದು ಕಡೆ ಹೋಗೋದು, ಈ ಥರ ಮಾಡುತ್ತೆ ನೋಡಿ. ಈಗ ಅಲ್ಲಿರೋರು ಒಬ್ಬರು ಎತ್ಕೊಳಕ್ಕೆ ಹೋಗ್ತಾರೆ, ಹಂಗೆ ಬಿಡಿಸ್ಕೊಂಡು ಓಡಿ ಬರುತ್ತೆ ಅವ್ರ ಅಮ್ಮನ ಮೇಲೆ. ಅವ್ರ ಅಮ್ಮನಿಗಂತೂ ನಿಜವಾಗ್ಲೂ ತುಂಬ ಇಷ್ಟ ಅಂತಂದರೆ ಅಷ್ಟು ಇಷ್ಟ. ನೋಡಿ ಅವ್ರು ಹಿಡ್ಕೊಳಕ್ಕೆ ಹೋಗ್ತಾರೆ, ಸಿಗೋದಿಲ್ಲ, ಎಳ್ಕೊಳ್ತಾರೆ ನೋಡಿ. ಎತ್ಕೊಂಡ್ರೆ ಈಗ ಬಿಡಿಸ್ಕೊಂಡು ಓಡಿ ಬಂದು ಅವ್ರ ಅಮ್ಮನ ಮೇಲೆ ಹತ್ತುತ್ತೆ ನೋಡಿ. ಅವ್ರಿಗೆ ಎಲ್ರಿಗೂ ಇಷ್ಟ ಫ್ರೆಂಡ್ಸ್. ಮುದ್ದಾಡಕ್ಕೆ ಹೋದರೆ ನೋಡಿ ಅವ್ರ ಅಮ್ಮನ ಹತ್ರ ಮೂತಿ ಹತ್ರ ಹೋಗ್ಬಿಡುತ್ತೆ ಮುತ್ತು ಕೊಡೋಕ್ಕೆ. ಎಲ್ಲರಿಗೂ ಇಷ್ಟ, ಅದನ್ನು ನೋಡಿದರೆ ಎಲ್ಲರೂ ಇಷ್ಟಪಡ್ತಾರೆ ನೋಡಿ. ಆ ವಯಸ್ಸಾದವರು ಅವರು ಕೂಡ ಎತ್ಕೊಳಕ್ಕೆ ಹೋದರೆ ಮುಟ್ಕೊಳಕ್ಕೆ ಬಿಡಲ್ಲ. ತುಂಬಾ ಇಷ್ಟಪಡ್ತಾರೆ. ಅವ್ರ ಅಮ್ಮನ ಹಿಂದ್ಗಡೆ ತೂರೋದು, ಆ ಕಡೆಯಿಂದ ಹೋದರೆ ಅವ್ರು ಹಿಡ್ಕೊಳ್ತಾರಂತೆ, ಹಿಂದ್ಗಡೆ ತೂರೋದು, ಹಿಂದ್ಗಡೆಯಿಂದ ಆಚೆಗೆ ಹೋಗುತ್ತೆ. ಸ್ವಲ್ಪ ಹೊತ್ತು ಬಿಸಿಲಿಗೆ ಮಲಗೋದು, ಮತ್ತೆ ಎದ್ದು ಬರೋದು. ಯಾಕಂದರೆ ಅವರಮ್ಮ ಎಲ್ಲಿ ಹೊರಟು ಬಿಡ್ತಾರೆ ಎಲ್ಲಿಗಾದರೂ ಅಂತಂದ್ಬಿಟ್ಟು ಒಂದು ನಿಮಿಷನೂ ಯಾಮರಲ್ಲ ಅವರಮ್ಮನ. ಅಲ್ಲಿ ಬಿಸಿಲಲ್ಲಿ ಹೋಗಿ ಮಲಗಿದ್ರು ಕೂಡ 1 ಸೆಕೆಂಡ್ ಅಷ್ಟೇ, ಮತ್ತೆ ಎದ್ದು ಬಂದುಬಿಡುತ್ತೆ. ಈಗ ಮಲಗುತ್ತೆ ನೋಡಿ ಬಿಸಿಲಲ್ಲಿ. ಬಿಸಿಲಾಗುತ್ತೆ ಅಂತ ಅವರಮ್ಮ ಬೇಡ ಬಾ ಅಂತ ಹೇಳ್ತಾರೆ. ಅಲ್ಲಿ ನೋಡಿ ಗಮನ ಕೊಡೋದು. ಅವರಮ್ಮ ಬಿಸಿಲಾಗುತ್ತೆ ಬಾ ಅಂದರೆ ಗಮನಿಸುತ್ತೆ ಹಿಂದ್ಗಡೆಗೆ ನೋಡಿ. ಈಗ ನಾನು ಮುಟ್ಟುತ್ತೇನೆ, ನನ್ನನ್ನು ಮುಟ್ಟಕ್ಕೆ ಬಿಡಲ್ಲ, ಎದ್ದು ಹೋಗ್ಬಿಡುತ್ತೆ. ಮಲಗೈತೆ ನೋಡಿ, ನನ್ನ ಕಡೆ ನೋಡ್ತಾ ಇದೆ ನೋಡಿ. ಮುಟ್ಟಕ್ಕೆ ಹೋದರೆ ಎದ್ದು ಓಡ್ಬಿಡುತ್ತೆ ಅವ್ರ ಅಮ್ಮನ ಹತ್ರ, ಮುಟ್ಟಕ್ಕೆ ಬಿಡಲ್ಲ. ಯಾರು ಮುಟ್ಟಬಾರ್ದು, ಅವರಮ್ಮ ಮಾತ್ರ ಎತ್ಕೋಬೋದು, ಇನ್ಯಾರು ಮುಟ್ಕೋಬಾರ್ದು ನೋಡಿ. ಅವರಮ್ಮನಿಗಂತೂ ಎಷ್ಟು ಖುಷಿ ಆಗುತ್ತೋ ಅದ್ರ ಆಟ ನೋಡಿ. ಅವ್ರ ಖುಷಿ ಅಂದರೆ ಖುಷಿ. ಅವರಮ್ಮ ಅದು ಆಡ್ತಾ ಇದ್ದರೆ ನಗಾಡ್ತಾ ಇರ್ತಾರೆ, ಅಷ್ಟು ಖುಷಿ ಪಡ್ತಾ ಇರ್ತಾರೆ. ಅವರಮ್ಮ ಎದ್ದೋಗ್ಬಿಟ್ರೆ ಅವರಮ್ಮನೇ ಹಿಂಬಾಲಿಸುತ್ತೆ. ಅವರಮ್ಮ ಯಾವ ಕಡೆ ಹೋದರೆ ಆ ಕಡೆ, ಎಲ್ಲೋದ್ರೆ ಅಲ್ಲಿ. ಮನೆಯಲ್ಲಿದ್ದರೆ ಮನೆಯಲ್ಲಿರಬೇಕು, ಆಚೆಗೆ ಹೋದರೆ ಆಚೆಗೆ ಹೋಗ್ಬೇಕಂತೆ. ತುಂಬಾ ಇದು ಅವರಮ್ಮನ 1 ನಿಮಿಷ ಬಿಡಲ್ವಂತೆ. ಅದು ಅವ್ರನ್ನೇ ತಾಯಿ ಅಂದ್ಕೊಂಡ್ಬಿಟ್ಟಿದೆ ನೋಡಿ. ಅದಕ್ಕೆ ಯಾವುದೇ ಪ್ರಾಣಿನಾಗಲಿ ಒಂದು ಮಕ್ಕಳನ್ನಾಗಲಿ ಸಾಕಿದರೆ ಸಾಕಿದವ್ರ ಮೇಲೇ ಆಸೆ ಇರುತ್ತೆ ಅಂತ ದೊಡ್ಡವರು ಹೇಳ್ತಾಯಿದ್ರು. ಅದೇ ನೋಡಿ, ಈ ಮೂಕ ಪ್ರಾಣಿ ಕೂಡ ಅದಕ್ಕೆ ಒಂದು ಆದರ್ಶ ಅಂತ ಹೇಳ್ಬೋದು. ಈ ಮೂಕ ಪ್ರಾಣಿ ಕೂಡ ನಿಜವಾಗ್ಲೂ ಸಾಕಿರುವಂಥ ತಾಯಿ ಮೇಲೆ ಅಷ್ಟೊಂದು ಆಸೆ ಇದೆ ಅಂತ ನೋಡಿ. ಎಷ್ಟು ಅರ್ಥ ಮಾಡ್ಕೋಬೋದು ನಾವು ನೋಡಿ. ಮನೆಗೆ ಹೋಗೋಣ ಎದ್ದೇಳು ಅಂತ ಹೇಳ್ತಾ ಇರೋದು, ಮನೆಗೆ ಹೋಗೋಣ ಎದ್ದೇಳು, ಮನೆಗೆ ಹೋಗೋಣ ಅಂತ ಹೇಳ್ತಾ ಇರೋದಂತೆ. ಅವರಮ್ಮ ಹೇಳ್ತಾ ಇದ್ದಾರೆ, ಮನೆಗೆ ಹೋಗೋಣ ಎದ್ದೇಳು ಅಂತ ಹೇಳ್ತಾ ಇರೋದು ಅಂತ. ಈಗ ಎದ್ದು ಹೋಗ್ತಾರೆ ನೋಡಿ ಅವರಮ್ಮ. ಇನ್ನು ಅದಕ್ಕೆ ಹಾಲು ಕುಡಿಸ್ಬೇಕು, ಅದಕ್ಕೆ ಕರೀತಾ ಇರೋದು ಅಂತ ಅವರಮ್ಮ ಹೇಳ್ತಾ ಇದ್ದಾರೆ. ಅವ್ರಿಗೆ ಟೈಮಿಂಗ್ಸ್ ಗೊತ್ತು, ಹಾಲು ಕುಡಿಸೋದು ಯಾವ ಟೈಮ್ಗೆ ಏನು ಅಂತ. ಈಗ ಎತ್ಕೊಳಕ್ಕೆ ಬರಲ್ಲ, ಮನೆಗೆ ಹೋಗಬೇಕು ಅಂತ.
ಅವರಮ್ಮ ಹೇಳ್ತಾ ಇದ್ದರೆ ನಿಜವಾಗ್ಲೂ ಎಷ್ಟು ಇವರು ಗಮನಿಸಿದ್ದಾರೆ ಅದನ್ನು ಮಗುನ ಅಂತಂದ್ಬಿಟ್ಟು ಆ ಮರಿನ ಅಂತಂದ್ಬಿಟ್ಟು ಅನಿಸುತ್ತೆ. ಅವರು ಅಷ್ಟು ಗಮನಿಸಿದ್ದಾರೆ ಅದರ ತಿಳುವಳಿಕೆ ನೋಡಿ. ಎತ್ಕೋ ಅಂತ ಈಗ ಮೇಲಕ್ಕೆ ನೋಡ್ತಾ ಇರೋದು ಎತ್ಕೊಳ್ಳೋಕ್ಕೆ. ನಡಿ ಹೋಗೋಣ, ಎತ್ಕೊಳ್ಳೋದು ಯಾಕೆ, ನಡೆಯೋದು ಯಾವಾಗ ನೀನು ಕಲಿಯೋದು ಅಂತಾರೆ ಅವರು. ನೀನೇನು ಮಗುನ ಎತ್ಕೊಳ್ಳೋಕ್ಕೆ ನಡಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಮಾತಾಡಿರೋದು ನಾನು ಕೊಟ್ಟಿಲ್ಲ, ಯಾಕಂತಂದರೆ ಅವರು ತೆಲುಗು ಭಾಷೆಯವರು, ಅದರಿಂದಾಗಿ ಆ ಭಾಷೆ ನಿಮ್ಗೆ ಅರ್ಥ ಆಗಲ್ಲ ಅಂತ ಹೇಳಿ ಕನ್ನಡದವ್ರಿಗೆ ನಾನು ಮಾತಾಡ್ತಾ ಇದ್ದೀನಿ. ನೋಡಿ, ಅವರು ಆ ಕಡೆ ಹೋದರೆ ಆ ಕಡೆ ಹೋಗುತ್ತೆ, ಮತ್ತು ಈ ಕಡೆ ಬಂದರೆ ಈ ಕಡೆ ಬರುತ್ತೆ. ಅವ್ರು ಹೆಂಗೋದ್ರೆ ಹಾಗೆ, ಯಾವ ಕಡೆ ಹೋದರೆ ಆ ಕಡೆ. ನೋಡಿ ಅವ್ರು ಹೇಳ್ತಾ ಇರೋದು, ಮನೆಗೆ ಹೋದರೆ ಮನೆಗೆ ಹೋಗೋಣ ಬಾ, ಈ ಕಡೆ ಬಂದರೆ ಈ ಕಡೆ ಬರೋಣ ಬಾ ಅಂತದೆ ಅಂತ ಹೇಳ್ತಾ ಇದ್ದಾರೆ. ಈಗ ಅವ್ರ ಅಮ್ಮನಿಂದನೇ ಹೋಗುತ್ತೆ ಅವ್ರ ಮನೆಗೆ, ಮನೆ ತನಕ ಹೋಗುತ್ತೆ. ಇವಾಗ ಹೋಗ್ತಾ ಇದ್ದಾರೆ. ಅವರು ಮನೆ ಒಳಗಡೆ ಹೋಗೋ ತನಕ ಒಂದು ಸ್ವಲ್ಪ ನೋಡಬೇಕಾಗತ್ತೆ. ಮನೆ ಒಳಗಡೆ ಹೋಗ್ತಾರೆ ನೋಡಿ, ಇಬ್ಬರು ಮರಿನೂ ತಾಯಿ ಇಬ್ಬರು ಕೂಡ. ಆ ಮೇಕೆ ಮರಿನ ನಿಜವಾಗ್ಲೂ ಇಷ್ಟು ಬುದ್ಧಿ ಇದೆ, ಇಷ್ಟು ತಿಳುವಳಿಕೆ ಇದೆ ಅಂತ ನಾನು ಗಮನಿಸಿಲ್ಲ ಫ್ರೆಂಡ್ಸ್. ನಾನು ಫಸ್ಟ್ ಟೈಮ್ ನೋಡ್ತಾ ಇರುವಂಥದ್ದು. ನೋಡಿ, ಮನೆ ಒಳಗಡೆ ಹೋದರು. ಈಗ ಮತ್ತೆ ಬರ್ತಾರೆ. ಈಗ ಮತ್ತೆ ನೋಡಿ ಹೌಚ್ಕೊಂಡಿದ್ದಾರೆ, ಮನೆ ಆ ಕಡೆ ಹೌಚ್ಕೊಂಡಿದ್ದಾರೆ. ನೋಡಿ, ಅದು ನೋಡ್ತಾ ಇದೆ. ಈಗ ನೋಡಿ ಅವ್ರ ಹಿಂದ್ಗಡೆನೇ ಹೋಗುತ್ತೆ. ಅವ್ರ ಹಿಂದ್ಗಡೆನೇ ಹೋಗಿ ನೋಡಿ ಹಿಂಬಾಲಿಸೋದು. ನೋಡಿ ಎಷ್ಟು ಚೆನ್ನಾಗಿ ಹಿಂಬಾಲಿಸುತ್ತೆ, ನೋಡಿ ಎಷ್ಟು ಚೆನ್ನಾಗಿ ಹಿಂಬಾಲಿಸುತ್ತೆ ಅಂತ. ಈಗ ಅವರು ಮನೆಗೆ ಕರ್ಕೊಂಡು ಹೋಗ್ತಾರೆ. ಮನೆಗೆ ಕರ್ಕೊಂಡೋದ ತಕ್ಷಣ ಅವರು ಮಲ್ಕೋಬೇಕು ಅಂತ ಹೇಳುತ್ತಂತೆ. ಇವರು ಮಲ್ಕೊಳ್ತಾರೆ ಮಂಚದ ಮೇಲೆ, ಅದು ಮಲ್ಕೊಳ್ಳುತ್ತಂತೆ ಮಂಚದ ಮೇಲೆ. ನೋಡಿ, ಇವರೆಲ್ಲ ಕೂಡ ಜನ ಎಲ್ಲ ರೋಡಲ್ಲಿರೋರು ನೋಡ್ತಾ ಇದ್ದಾರೆ. ಅದು ಅವರ ತಾಯಿ ಹೆಂಗೆ ಅಂತ ಅಂದ್ಬಿಟ್ಟು ಎಲ್ಲ ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಈಗ ನೋಡಿದ್ರಲ್ಲ ಆ ಮಗು ತಾಯಿಯ ಸಂಬಂಧ ಏನು ಅಂತ, ಎಷ್ಟು ಗಟ್ಟಿಮುಟ್ಟಾದಂತಹ ಸಂಬಂಧ ಅಂತ ಎಲ್ಲರಿಗೂ ಇಷ್ಟ ಆಯ್ತಲ್ವ ಫ್ರೆಂಡ್ಸ್. ಪ್ಲೀಸ್ ಎಲ್ಲರೂ ನೋಡಿ ಸಂತೋಷ ಪಡ್ತೀರಾ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.